ಹಲೋ ಹಾಯ್ ನಮಸ್ತೆ. ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ಲಾಕತ್ತೀರಲ್ಲ ಪ್ರತಿಯೊಂದು ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗೆ ಸ್ಕಿಪ್ ಮಾಡಿದೆ ಪ್ರತಿಯೊಂದು ವಿಡಿಯೋನ ಪೂರ್ತಿ ನೋಡಿ ಇಷ್ಟ ಆದರೆ ಲೈಕ್ ಕೊಡಿರಿ. ಹಾಗೆ ಫ್ರೆಂಡ್ಸಲ್ಲಿ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರೆಲ್ಲ ಟೈಲರಿಂಗ್ ಮಾಡ್ಲಾಕತ್ತಿರ್ತಾರಲ್ಲ ಸ್ಟಾರ್ಟಿಂಗ್ ಬೇಸಿಕ್ ಏನಿರಬೇಕಲ್ಲ ನಾನು ವಿಡಿಯೋನ ಹಾಕ್ಲಾಕತ್ತಿರ್ತೀನಿ ಅಂಥವ್ರಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತೇನೈತಲ್ಲ ಒಂದಿಷ್ಟು ಬ್ಲೌಸ್ಗಳನ್ನ ನಾನು ಸ್ಟಿಚಿಂಗ ಮಾಡಿದ್ನಿ. ಹಾಗೆ ಒಂದಿಷ್ಟು ಸ್ಟಿಚಿಂಗ್ ಕೂಡ ಡಿಸೈನ್ ಬ್ಲೌಸ್ ಕೂಡ ಮಾಡಿದ್ನಿ. ಬಟ್ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕಾಗಿರಲಿಲ್ಲ. ಹೀಗಾಗಿ ಇವಾಗ ಯಾವ ರೀತಿಯಾಗಿ ಎಷ್ಟು ಬ್ಲೌಸನ್ನ ನಾನು ಒಂದು 3 ದಿನದೊಳಗೆ ಸ್ಟಿಚಿಂಗ್ ಮಾಡೀನಿ ಅನ್ನೋದು ತೋರಿಸ್ತೀನಿ. ಯಾಕಂತಂದ್ರೆ ಕಂಟಿನ್ಯೂಸ್ ಆಗಿಲ್ಲ, ಮನೆ ಕೆಲಸ ಮುಗಿಸ್ಕೊಂಡು ಯಾವಾಗಲಾದರೂ ಫ್ರೀ ಇದ್ದಾಗ ಮಧ್ಯಾಹ್ನ ಟೈಮ್ ಅಥವಾ ಸಂಜೆ ಟೈಮಲ್ಲಿ ಫ್ರೀ ಇದ್ದಾಗ ಸ್ಟಿಚಿಂಗ್ ಮಾಡಿರ್ತಕ್ಕಂಥ ಬ್ಲೌಸ್ಗಳಿವು. ಇದು ಪ್ಲೇನ್ ಬ್ಲೌಸ್. ಇದು 34 ಇದೇ ಸುತ್ತಳತೆ ಇರ್ತಕ್ಕಂತಹ ಕಟೋರಿ ಬ್ಲೌಸು. ಇದಕ್ಕೆ ಯಾವುದೇ ಡಿಸೈನ್ ಬೇಡ, ಸಿಂಪಲ್ ಸಾರಿ ಆಗಿರೋದ್ರಿಂದ ರೌಂಡ್ ನೆಕ್ ಇಟ್ಟು ಜಸ್ಟ್ ಒಂದು ಲೇಸ್ನ ಅಟ್ಯಾಚ್ ಮಾಡಿಬಿಟ್ಟು ಬ್ಲೌಸ್ ಸ್ಟಿಚ್ ಮಾಡಿಕೊಡ್ರಿ ಅಂತ ಹೇಳಿದರು. ಹೀಗಾಗಿ ಇದನ್ನ ಕೂಡ ನಿನ್ನೆ ದಿನ ಏನೈತಲ್ಲ ಸ್ಟಿಚಿಂಗ್ ಮಾಡಿ ಹುಕ್ಸ್ ಕೂಡ ನಾನು ಅಟ್ಯಾಚ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿರಲ್ಲ ಹಾಗೆ ನೋಡ್ಲಾಕತ್ತೀರಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ರೌಂಡ್ ನೆಕ್ ಇಟ್ಟ ಸಿಂಪಲ್ಲಾಗಿ ಈ ರೀತಿಯಾಗಿ ಡೋರಿ ಮಾಡಿಬಿಟ್ಟು ಸಿಂಪಲ್ ಲಟ್ಕೊಂಡು ಕೂಡ ಈ ರೀತಿಯಾಗಿ ಮಾಡಿ ಆ ಬ್ಲೌಸ್ನ ಸ್ಟಿಚಿಂಗ್ ಮಾಡೀನಿ. ಹಾಗೆ ಹಳ್ಳಿ ಒಳಗೆ ಏನೈತಲ್ಲ ಎಷ್ಟೇ ನೀವು ಬ್ಲೌಸ್ ಫಿನಿಶಿಂಗ್ ನೀಟಾಗಿ ಬಂದರೂ ಕೂಡ ಏನೈತಲ್ಲ ಆ ಬ್ಲೌಸ್ ರೇಟ್ ಕಡಿಮೆ ಅಂತ ಹೇಳ್ಬೋದು. ನನಗೆ ಇವಾಗ 1 ತಿಂಗಳಿಂದ ಒಬ್ಬರು ಕಮೆಂಟ್ ಮಾಡಿದರು, ಈ ರೀತಿಯಾಗಿ ಬ್ಲೌಸ್ ರೇಟ್ ಕಡಿಮೆ ತಗೊಂಡ್ರೆ ಹೆಂಗೆ ರೀ ನಿಮ್ಗೆ ಪರೋಡ್ಸ್ತತಿ ಅಂತ ಹೇಳಕತ್ತಾರ, ಅಂದ್ರೆ ನಿಮ್ಗೆ ಹೆಂಗೆ ಉಳಿತೈತಿ ಅಂಥೇಳಿ. ಅಂದ್ರೆ ಹಳ್ಳಿ ಒಳಗೆ ಏನೈತಲ್ಲ ಬ್ಲೌಸ್ ರೇಟ್ ಒಂದು ಸ್ವಲ್ಪ ಕಡಿಮೆನೇ ಅಂತ ಹೇಳ್ಬೋದು. ತುಂಬ ಈ ರೀತಿಯಾಗಿ ಲೈನಿಂಗ್ ಹಾಕಿ ಕಟೋರಿ ಬ್ಲೌಸು ಮತ್ತು ಲೈನಿಂಗ್ ಏನೈತಲ್ಲ ಕಸ್ಟಮರ ಕೊಟ್ಟಿರ್ತಾರೆ. ಇದಕ್ಕೆ ನಾವು ಏನೈತಲ್ಲ 130 ರೂಪೀಸ್ ನಾವು ಇದಕ್ಕೆ ಅಮೌಂಟನ್ನ ತೊಗೊಳ್ತೀನಿ. ಲೇಸ್ ಇಲ್ಲ ಅಂತಂದ್ರೆ 10 ರೂಪೀಸ ಕಡಿಮೆ ತೊಗೊಳ್ತೀನಿ. ಈ ರೀತಿಯಾಗಿ ಅಂದರೆ ಎಲ್ಲರೂ ಕೂಡ ಇವಾಗ ಟೈಲರಿಂಗ್ ಮಾಡೋರು ಜಾಸ್ತಿ ಇರೋದ್ರಿಂದ ಎಲ್ಲರೂ ಕೂಡ ಇದೇ ರೀತಿಯಾಗಿ ಅಮೌಂಟನ್ನು ತೊಗೊಳ್ತಾರೆ. ಹೀಗಾಗಿ ನಾವು ಕೂಡ ಇದೇ ರೀತಿಯಾಗಿ ಅಮೌಂಟ್ ತೊಗೊಳ್ತೀವಿ. ಇದು ಕೂಡ ನೋಡಿರಿ ನಾ ಫಸ್ಟ್ ಏನು ತೋರಿಸಿದ್ನಲ್ಲ ಅದೇ ಬ್ಲೌಸ್ ಇದು. ಅದು ಕೂಡ 34 ಎದೆ ಸುತ್ತಳತೆ ಇರ್ತಕ್ಕಂತಹ ಬ್ಲೌಸ್ ಇದು ಕೂಡ ಯಾವುದೇ ಸಿಂಪಲ್ಲಾಗಿ ಲೇಸ್ ಕೂಡ ಬೇಡ, ಸಿಂಪಲಾಗಿ ಹಾಗೆ ಅದೇ ರೀತಿಯಾಗಿ ಸ್ಟಿಚಿಂಗ್ ಮಾಡಿರಿ ಅಂತ ಹೇಳಿದರು. ಇದನ್ನು ಕೂಡ ಏನೈತಲ್ಲ ಲೈನಿಂಗ್ ಕೂಡ ಕಸ್ಟಮರಿಗೆ ಕೊಟ್ಟಿದ್ದರು. ಹಳ್ಳಿ ಒಳಗೆ ಏನೈತಲ್ಲ ಒಂದು ಸಿಂಪಲ್ ಸಾರಿ ಬ್ಲೌಸ್ ಪೀಸ್, ಒಂದು ಪ್ಲೇನ್ ಬ್ಲೌಸ್ ಪೀಸ್ ಇದ್ವು ಅಂತಂದ್ರೆ ಇದ್ರೊಳಗೆ ಇದನ್ನ ಹಚ್ಚಿ ಲೈನಿಂಗನ್ನು ಹಚ್ಚಿ ನೀವು ಸ್ಟಿಚಿಂಗ್ ಮಾಡಿಕೊಡ್ರಿ ಅಂತಾರೆ. ಒಬ್ಬೊಬ್ರು ಏನೈತಲ್ಲ ನೀವು ಹಚ್ಚಿರಿ ಅಂತ ಹೇಳಿರ್ತಾರೆ. ಎರಡೂ ರೀತಿ ಇರ್ತೈತಿ. ರೌಂಡ್ ನೆಕ್ ಇಟ್ಟ ಯಾವುದೇ ರೀತಿಯಾಗಿ ಲೇಸ್ ಬೇಡ, ಡಿಸೈನ್ ಬೇಡ ಅಂತ ಹೇಳಿದರು. ಜಾಸ್ತಿ ಏನೈತಲ್ಲ ಸಿಂಪಲ್ ಸ್ಯಾರಿ ಇದ್ವು ಅಂತಂದರೆ ಇದೇ ರೀತಿಯಾಗಿ ಪ್ಲೇನ್ ಬ್ಲೌಸು ಸ್ಟಿಚಿಂಗ ಮಾಡಿಸಿರ್ತಾರೆ. ಪ್ರತಿಯೊಂದು ಬ್ಲೌಸ್ ಏನೈತಲ್ಲ ರೇಟು ಡಿಸೈನ್ ಬ್ಲೌಸು ಪ್ಯಾಚ್ ವರ್ಕು ಸ್ಟಿಚಿಂಗ್ ಮಾಡಿದ್ರು ಅಂತಂದ್ರೆ ಜಾಸ್ತಿ 500ಕ್ಕಿಂತನ ಅಮೌಂಟ ಕಡಿಮೆನ ಇಷ್ಟ ಆಗಿರ್ತೈತಿ. ಸ್ಟೋನ್ ಲೇಸ್ ಅದು ಹಚ್ಚಿದ್ವಿ ಅಂತಂದ್ರೆ ಒಂದು ಸ್ವಲ್ಪ ಜಾಸ್ತಿ ಆಗ್ತೈತಿ. ಮತ್ತು ಲೈನಿಂಗ್ ಬ್ಲೌಸ ಜಸ್ಟ್ ಏನು ಪೈಪಿಂಗ್ ಒಂದು ಯಾವುದಾದ್ರೂ ಗೋಲ್ಡ್ ಅಥವಾ ಯಾವುದಾದ್ರೂ ಬಟ್ಟೆಯಿಂದ ಪೈಪಿಂಗ್ ಮಾಡಿ ಬೋಟ್ ನೆಕ್ ಬ್ಲೌಸ್ನ ಇಟ್ಟು ಸ್ಟಿಚ್ ಮಾಡೀನಂತಂದ್ರೆ ನಾನು 200 ರೂಪೀಸ್ನ ಅಮೌಂಟ್ ತೊಗೋತೀನಿ. ಮತ್ತು ಅದರೊಳಗೆ ಏನಾದರೂ ಸ್ವಲ್ಪ ಡಿಸೈನ್ ಇತ್ತು ಅಂತಂದ್ರೆ ಅದು ಕೂಡ ಅಮೌಂಟ್ ಜಾಸ್ತಿ ಆಗ್ತೈತಿ. ಆಲ್ರೆಡಿ ಒಂದು ವಿಡಿಯೋ ಒಳಗೆ ನಾನು ಶೇರ್ ಮಾಡಿದ್ನಲ್ಲ ಬೋಟ್ ನೆಕ್ ಡಿಸೈನ್ ಇಟ್ಟು ಎಂಬ್ರಾಯ್ಡ್ರಿ ಮಾಡಿ ಸ್ಟಿಚಿಂಗ್ ಮಾಡಿದ್ನಲ್ಲ, ಅದನ್ನು ಕೂಡ ಇನ್ನೂ ಒಂದು ಬ್ಲೌಸ್ ಏನೈತಲ್ಲ ರೌಂಡ್ ನೆಕ್ ಇಟ್ಟು ಸಿಂಪಲ್ಲಾಗಿ ವರ್ಕ್ ಮಾಡ್ಲಾಕತ್ತೀನಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನನಗೊಬ್ರು ಕಮೆಂಟ್ ಮಾಡಿದರು ವರ್ಕ್ ಬ್ಲೌಸನ್ನ ಯಾವ ರೀತಿಯಾಗಿ ನಾವು ಅದಕ್ಕೆ ಲೈನಿಂಗ್ನ ಕಟಿಂಗ್ ಮಾಡೋದು ಅಂಥೇಳಿ. ಇವಾಗ ಆಲ್ರೆಡಿ ಒಂದು ಬ್ಲೌಸ್ ಏನು ಬೋಟ್ ನೆಕ್ಕನ್ನು ವರ್ಕ್ ಮಾಡಿದ್ನಲ್ಲ ಅದಕ್ಕೆ ಏನೈತಲ್ಲ ಮೊದಲಿಗೆ ಲೈನಿಂಗ್ನ ನಾನು ಕಟಿಂಗ್ ಮಾಡಿ ಅದನ್ನು ಫ್ಯಾಬ್ರಿಕ್ ಮೇಲೆ ಇಟ್ಟು ನಾನು ಮಾರ್ಕಿಂಗನ್ನು ಹಾಗೆ ಇದು ಕೂಡ ಬ್ಲೌಸ್ ಏನೈತಲ್ಲ ಇದನ್ನು ಕೂಡ ಸಿಂಪಲ್ಲಾಗಿ ಡಿಸೈನ್ ಇಟ್ಟು ನಾನು ಸ್ಟಿಚಿಂಗ್ ಮಾಡಿದ್ನಿ. ಇದನ್ನು ಶೇರ್ ಮಾಡಬೇಕು ಅಂತಂದ್ರೆ ವಿಡಿಯೋ ಕೂಡ ಆಲ್ರೆಡಿ ತುಂಬ ದಿನ ಆಯಿತು ಒಂದು ವಿಡಿಯೋ ಇದೇ ರೀತಿಯಾಗಿ ನಾನು ಬ್ಲೌಸ್ ಪ್ಯಾಟರ್ನ್ ಐತಲ್ಲ ಅದನ್ನು ಕೂಡ ಶೇರ್ ಮಾಡಿದ್ನಿ. ಇಷ್ಟು ಬ್ಲೌಸ್ ಒಳಗೆ ಏನೈತಲ್ಲ 1-2 ಬ್ಲೌಸ್ಗೂ ಅಷ್ಟೇ ನಾನು ಡಿಸೈನ್ನ ಮಾಡಿದ್ನಿ. ಸಿಂಪಲ್ಲಾಗಿ ಸಿಂಪಲ್ ಸ್ಯಾರಿ ಇತ್ತು ಅಂತಂದ್ರೆ ಯಾವುದು ಸಿಂಪಲ್ ಸ್ಯಾರಿ ಇದ್ವು ಅಂತಂದ್ರೆ ಅದನ್ನೇನೈತಲ್ಲ ಅವರು ಯಾವುದು ಲೇಸ್ ಅಟ್ಯಾಚ್ ಮಾಡ್ತಾರೋ ಇಲ್ಲ ಅಂತಂದ್ರೆ ಅದು ಹಾಗೆ ಸ್ಟಿಚಿಂಗ್ ಮಾಡಿಸ್ತಾರೆ. ಹೀಗಾಗಿ ಜಾಸ್ತಿ ಏನೈತಲ್ಲ ಪ್ಲೇನ್ ಬ್ಲೌಸು ಕೂಡ ಸ್ಟಿಚಿಂಗ್ ಬರ್ತಿರ್ತಾವೆ. ಇವಾಗ ನೋಡ್ಲಾಕತ್ತಿರಲ್ಲ ಈ ರೀತಿಯಾಗಿ ಮಕ್ಕಳು ಇರೋದ್ರಿಂದ ಜಾಸ್ತಿ
ಗದ್ಲಿರೋದ್ರಿಂದ ಹೀಗಾಗಿ ನಾನು ಡೈರೆಕ್ಟಾಗಿ ಬೇಡ ವಾಯ್ಸ್ ಓವರ್ ಕೊಡಬೇಕು ಅಂತ ಹೇಳ್ಕಿಸಿಂದ ವಾಯ್ಸ್ ಓವರನ್ನು ಕೊಡ್ಲಾಕತ್ತಿದ್ನಿ. ನೋಡ್ಲಾಕತ್ತೀರಲ್ಲ, ಇವಾಗೆಲ್ಲ ಅವ್ರಿಗೆ ಅಭ್ಯಾಸ ಮಾಡು ಕೊಡುವಲ್ಲಾಗಿದ್ದ. ಈ ರೀತಿಯಾಗಿ ಡೈರೆಕ್ಟಾಗಿ ಏನಾದರೂ ಸ್ಟಿಚಿಂಗ್ ಮಾಡ್ಲಾಕತ್ತೀನಿ ಅಂತಂದ್ರೆ ಅಲ್ಲಿ ಕೂಡ ಇದೇ ರೀತಿಯಾಗಿ ಅದನಿಗೆ ಮಾಡ್ತಿರ್ತಾರೆ. ಮಾರ್ನಿಂಗ್ ಟೈಮ್ ಒಳಗಂತಂದ್ರೆ ಅವರು ಸ್ಕೂಲ್ಗೆ ಹೋದಾಗ ಏನೈತಲ್ಲ ಆ ಟೈಮು ಒಂದು ಸ್ವಲ್ಪ ಮನೆ ಕೆಲಸನೇ ಇರ್ತೈತಿ. ಮನೆ ಕೆಲಸ ಇರ್ತೈತೆ ಮಾರ್ನಿಂಗ್ ಟೈಮ್ ಒಳಗೆ ಆವಾಗೂ ಸ್ಟಿಚಿಂಗ್ ಮಾಡೋದಾಗಂಗಿಲ್ಲ. ಸಂಜೆ ಟೈಮ್ ಒಳಗಂತಂದ್ರೆ ಈ ರೀತಿಯಾಗಿ ದನಿಗೆ ಮಾಡ್ಲಾಕತ್ತಾನ. ಹೀಗಾಗಿ ಸೆಪ್ರೇಟಾಗಿ ಪ್ರತಿಯೊಂದು ವಿಡಿಯೋನ ಮತ್ತು ವಾಯ್ಸ್ ಓವರಾಗಿ ಕೊಡಬೇಕಾಗ್ತೈತಿ. ಹೀಗಾಗಿ ಇವಾಗ ನೋಡ್ಲಾಕತ್ತೀರಲ್ಲ, ಸಿಂಪಲ್ ಆದರೂ ಕೂಡ ಬ್ಲೌಸ್ ಕೂಡ ಚೆನ್ನಾಗಿ ಬಂದಿತ್ತು. ಆಲ್ರೆಡಿ ಈ 3 ಬ್ಲೌಸ್ಗಿಂತನೂ ಮೊದಲೇನೈತಲ್ಲ ಒಂದೆರಡು ಬ್ಲೌಸ್ ಏನೈತಲ್ಲ ಪ್ಲೇನ್ ಬ್ಲೌಸ್ನ ನಾನು ಒಂದು ಬ್ಲ್ಯಾಕು ಒಂದು ರೆಡ್ 2 ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡಿ ಕೊಟ್ಟಿದ್ನಿ. ಅದು ಫಿಟ್ಟಿಂಗ್ ತುಂಬ ಚೆನ್ನಾಗಿ ಬಂದಿತ್ತು. ಹೀಗಾಗಿ ಮತ್ತೆ ಒಂದು 3 ಬ್ಲೌಸ ಲೈನಿಂಗ್ ಬ್ಲೌಸ್ನ ತಂದು ಕೊಟ್ಟಿದ್ರು. ಮೇನ್ ಏನೈತಲ್ಲ ನಾವು ಕರೆಕ್ಟಾಗಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ವಿ ಅಂತ ಅಂದರೆ ಫಿಟ್ಟಿಂಗ್ ಕರೆಕ್ಟಾಗಿ ಬಂತು ಅಂತಂದರೆ ಕಸ್ಟಮರ್ ತಾನಾಗಿಯೇ ಜಾಸ್ತಿ ಆಗ್ತಾರೆ. ಹೀಗಾಗಿ ನಾವು ಏನಾದರೂ ಮಿಸ್ಟೇಕ್ ಮಾಡಿದ್ವಿ ಅಥವಾ ಏನಾದರೂ ಅರ್ಜೆಂಟ್ ಇವತ್ತಿನ ಬ್ಲೌಸ ನಾಳೆಗೆ ಸ್ಟಿಚಿಂಗ್ ಮಾಡ್ರೆ ಬಂದಿರ್ತೈತೆ ಅಂತ ಹೇಳಿ ಹೀಗಾಗಿ ನಾವು ಪೆಂಡಿಂಗ್ ಮಾಡ್ತಾ ಹೋಗ್ತೀವಿ. ಹೀಗಾಗಿ ಸಡನ್ನಾಗಿ ಎಲ್ಲ ಕಸ್ಟಮರ್ಸ್ ನಮ್ಗೆ ಬೇಕು ಅಂತ ಹೇಳಿ ಕೇಳಕತ್ರು ಅಂತಂದ್ರೆ ಕನ್ಫ್ಯೂಷನ್ ಒಳಗೆ ಒಂದು ಸ್ವಲ್ಪ ಕಟಿಂಗಲ್ಲಿ ಆಗಿರ್ಬೋದು, ಸ್ಟಿಚಿಂಗಲ್ಲಿ ಆಗಿರ್ಬೋದು ಮಿಸ್ಟೇಕ್ ಆಗ್ತೈತಿ. ಹೀಗಾಗಿ ಆದಷ್ಟು ಅವತ್ತಿನ ಬ್ಲೌಸ್ ಅವತ್ತೇ ನಾವು ಸ್ಟಿಚಿಂಗ್ ಮಾಡಿದ್ವಿ ಅಂತಂದ್ರೆ ನಮಗೂ ಕೂಡ ಏನೈತಲ್ಲ ಫ್ರೆಶ್ ಆಗಿ ನಾವು ಕೂಡ ಆರಾಮಾಗಿ ಬ್ಲೌಸನ್ನು ಬೇಗನೆ ಕಂಪ್ಲೀಟ್ ಮಾಡ್ಬೋದು. ಮತ್ತು ನೆಕ್ಸ್ಟ್ ಏನೈತಲ್ಲ ಬರ್ತಕ್ಕಂಥ ಮತ್ತು ಬ್ಲೌಸ್ಗಳನ್ನ ನಾವು ಕರೆಕ್ಟ್ ಟೈಮ್ಗೆ ಕೊಡ್ಬೋದು. ಮತ್ತು ಕಸ್ಟಮರ್ ಏನೈತಲ್ಲ ಕರೆಕ್ಟ್ ಟೈಮ್ಗೆ ಬ್ಲೌಸ್ ಕೊಡ್ತಾರಲ್ಲ ಅಂತ ಹೇಳಿ ಮತ್ತು ಕೂಡ ಇದರಿಂದನೂ ಕೂಡ ಜಾಸ್ತಿ ಆಗ್ತಾರೆ. ಮತ್ತು ಬ್ಲೌಸ್ ಫಿಟ್ಟಿಂಗ್ ಕರೆಕ್ಟಾಗಿ ಬಂತು ಅಂತಂದ್ರೆ ಪ್ಲಸ್ ಅದರಿಂದ ಕೂಡ ಜಾಸ್ತಿ ಆಗ್ತಾರೆ. ಇದ್ರ ಜೊತೆಗೆ ವರ್ಕ್ ಕೂಡ ಆಗಿರ್ಬೋದು, ಆ ವರ್ಕಿಂದ ಕೂಡ ಬ್ಲೌಸ ಅಂದರೆ ಎಲ್ಲ ಇವರೇ ವರ್ಕ್ ಮಾಡಿ ಇವರೇ ಸ್ಟಿಚಿಂಗ್ ಮಾಡಿಕೊಡ್ತಾರಲ್ಲ ಅಂಥೇಳಿ ಅದಕ್ಕೂ ಕೂಡ ಎನ್ಕರೇಜ್ ಆಗ್ತಾರೆ. ಹೀಗಾಗಿ ತುಂಬಾ ಟೈಲರಿಂಗ್ ಜೊತೆಗೆ ನಾವು ಜಾಸ್ತಿ ಮತ್ತು ನಾವು ಕೆಲಸನ ಮಾಡ್ಬೋದು. ಇವಾಗ ನೋಡ್ಲಾಕತ್ತೀರಲ್ಲ, ಜಸ್ಟ್ ಈ ಬ್ಲೌಸನ್ನು ಸ್ಟಿಚಿಂಗ್ ಮಾಡಿ ಇನ್ನು ಹೊರಗಡೆ ಏನೈತಲ್ಲ ಇದನ್ನ ವಿಡಿಯೋ ಮಾಡಿಬಿಟ್ಟೆ. ಇದಕ್ಕೆ ಏನೈತಲ್ಲ ಇನ್ನು ಹುಕ್ಸ್ ಗುಂಡಿ ಹಚ್ಬೇಕು. ಇದಕ್ಕೆ ಹಚ್ಚಿ ಬಟನ್ ಹಚ್ಚಿ ಆಮೇಲೆ ಸ್ಲೀವ್ಗೆ ಕೈವಲ್ಗೆ ಹಾಕಿ ಇದನ್ನ ಕಂಪ್ಲೀಟ್ ಮಾಡಬೇಕು. ಯಾಕಂದರೆ ಒಂದು ಬ್ಲೌಸ್ ಕಟ್ಟಿಂಗ್ ಮಾಡಿ ಅದಕ್ಕೆ ಹುಕ್ಸ್ ಅಟ್ಯಾಚ್ ಮಾಡಿ ಕೈವಲ್ಗೆ ಹಚ್ಚಿ ಅಂತಂದ್ರೆ ಅದಕ್ಕೂ ಕೂಡ ಟೈಮಿಂಗ್ ಜಾಸ್ತಿ ತೊಗೊಳ್ತೈತಿ. ಹೀಗಾಗಿ ಒಬ್ಬೊಬ್ಬರು ಕಸ್ಟಮರ್ ಏನೈತಲ್ಲ ಅರ್ಥ ಮಾಡಿಕೊಂಡು ಹೇಳಿದಷ್ಟು ಅಮೌಂಟ್ ಕೊಡ್ತಾರೆ. ಇನ್ನು ಕೆಲವರು ಏನೈತಲ್ಲ ಅಷ್ಟಿಡಿ ಅನ್ಕೊಂತ ಕುಂಡಿರ್ತಾರೆ. ಯಾಕಂತಂದ್ರೆ ಟೈಮಿಂಗ್ ಸ್ಪೆಂಡ್ ಮಾಡಿರ್ತೀವಿ ಮತ್ತು ಅದ್ರ ಜೊತೆಗೆ ಥ್ರೆಡ್ಡು ಮತ್ತು ಹುಕ್ಸ್ ಈ ರೀತಿಯಾಗಿ ಅದು ಕೂಡ ಅಮೌಂಟ್ ಇರ್ತೈತಿ. ಅದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿ ಬ್ಲೌಸ್ಗೆ ಅಮೌಂಟನ್ನ ಫಿಕ್ಸ್ ಮಾಡಬೇಕಾಗ್ತೈತಿ. ಹಾಗೆ ಅವರು ಕೂಡ ಮಕ್ಕಳು ಕೂಡ ಅವರು ಆಟ ಆಡ್ತಂಗೆ ಕುಂತಿದ್ರು. ಹೀಗಾಗಿ ನಾನು ಇದೊಂದು ವಿಡಿಯೋ ಮಾಡ್ಬೇಕಂತ ಹೇಳಿ ಒಂದು 2-3 ದಿನ ಏನು ಬ್ಲೌಸ್ ಇದ್ವಲ್ಲ ಎಲ್ಲನೂ ನಾನು ಸೇರಿಸ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಲಕತ್ತೀನಿ. ಜಾಸ್ತಿ ಹಳ್ಳಿ ಕಡೆ ಏನೈತಲ್ಲ ಪ್ಲೇನ್ ಬ್ಲೌಸ್ ಜಾಸ್ತಿ ಡಿಸೈನ್ಗಿಂತಲೂ ಹಾಗೆ ಪ್ಲೇನ್ ಬ್ಲೌಸ್ ಸ್ಟಿಚ್ ಮಾಡಿಸ್ತಾರೆ. ಇದು ಇವಾಗೇನು ತೋರಿಸ್ಲಾಕತ್ತಾನೆಲ್ಲ ಇದು ಕೂಡ ಬೋಟ್ ನೆಕ್ ಬ್ಲೌಸ್ 42 ಎದೆ ಸುತ್ತಳತೆ ಇರ್ತಕ್ಕಂಥ ಬ್ಲೌಸ್. ಈ ಒಂದು ಬ್ಲೌಸ್ ಕಟಿಂಗ್ ಮಾಡುವಾಗ ಏನೈತಲ್ಲ ನಾನು ಇದನ್ನ ವಿಡಿಯೋ ಮಾಡಿ ಇಟ್ಕೊಂಡಿದ್ನಿ. ಇನ್ನೂ 42 ಎದೆ ಸುತ್ತಳತೆ ಇರ್ತಕ್ಕಂಥ ಬ್ಲೌಸನ್ನು ನಾನು ಯಾವತ್ತು 40 ಎದೆ ಸುತ್ತಳತೆ ಬ್ಲೌಸ್ ಕಟಿಂಗ್ ಹಾಕೀನಿ. 42 ಎದೆ ಸುತ್ತಳತೆ ಬ್ಲೌಸ್ ಕಟಿಂಗ್ ನಾನು ಹಾಕಿರಲಿಲ್ಲ. ವಿಡಿಯೋ ಮಾಡಿದ್ದೇನಿಲ್ಲ ಅವು ವಿಡಿಯೋ ಡಿಲೀಟ್ ಆಗಿಬಿಟ್ಟಿದ್ವು. ಹೀಗಾಗಿ ನೆಕ್ಸ್ಟ್ ಟೈಮ್ ಇದೇ ಒಂದು ಮೆಜರ್ಮೆಂಟ್ ಬ್ಲೌಸ್ನ ಸ್ಟಿಚಿಂಗ್ ಮಾಡೀನಿ ಅಂದ್ರೆ ಅದನ್ನು 42 ಸುತ್ತಳತೆ ಇರ್ತಕ್ಕಂಥ ಬೋಟ್ ನೆಕ್ ಬ್ಲೌಸ್ ಕಟಿಂಗನ್ನು ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಒಂದಿಷ್ಟು ನಾರ್ಮಲ್ ಬ್ಲೌಸ್ ಕೂಡ ನಾರ್ಮಲ್ ಬ್ಲೌಸನ್ನು ಸ್ಟಿಚಿಂಗ್ ಮಾಡೋದವ ಅವನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ರೀತಿಯಾಗಿ ಸಿಂಪಲ್ಲಾಗಿ ಬೋಟ್ ನೆಕ್ ಇಟ್ಟು ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಡು ಅಂತ ಹೇಳಿದರು. ಆಲ್ರೆಡಿ ಏನೈತಲ್ಲ 2 ಬ್ಲೌಸನ್ನು ಇದೇ ಅಳತೆ ಬ್ಲೌಸ್ ಬೋಟ್ ನೆಕ್ ಬ್ಲೌಸನ್ನ ನಾನು ಸ್ಟಿಚಿಂಗ್ ಮಾಡಿಕೊಟ್ಟಿದ್ನಿ. ಹೀಗಾಗಿ ಲಟ್ಕನ್ ಕೂಡ ನೋಡ್ತಾ ಇರ್ಬೋದು. ಸಿಂಪಲ್ಲಾಗಿ ಲಟ್ಕನ್ನ ಈ ರೀತಿಯಾಗಿ ಮಾಡಿದ್ವಿ. ಮತ್ತು ಸ್ಟೋನ್ ಲೇಸ್ನ ಅಟ್ಯಾಚ್ ಮಾಡಂತ ಹೇಳಿದ್ರು. ಸಿಂಪಲ್ ಆದರೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಬ್ಲೌಸ್ ಫಿನಿಶಿಂಗ್ ಕೂಡ ತುಂಬ ನೀಟಾಗಿ ಬಂದಿತ್ತು. ಹಾಗೆ ಸ್ಲೀವ್ ಕೂಡ ಡಿಸೈನ್ ಮಾಡಂತ ಹೇಳಿದರು. ಆ ಸ್ಲೀವ್ಗೂ ಕೂಡ ಸಿಂಪಲ್ಲಾಗಿ ಈ ರೀತಿಯಾಗಿ ಡಿಸೈನ್ ಮಾಡಿದ್ನಿ. ಮತ್ತು ಲೇಸ್ ಕೂಡ ಈ ರೀತಿಯಾಗಿ ಅಟ್ಯಾಚ್ ಮಾಡಿದ್ನಿ. ಪೈಪಿಂಗ್ ಬೇಕಂತಂದ್ರೆ ಪೈಪಿಂಗ್ ಮಾಡ್ತೀನಿ, ಇಲ್ಲ ಲೇಸ್ನ ಅಟ್ಯಾಚ್ ಮಾಡ್ತೀನಿ ಅಂತಂದ್ರೆ ಕಸ್ಟಮರ್ ಲೇಸನ್ನು ಅಟ್ಯಾಚ್ ಮಾಡಂತ ಹೇಳಿದರು. ನ್ಯಾಚುರಲಾಗಿ ಕೂಡ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಬಂದಿತ್ತು ಬ್ಲೌಸ. ನೋಡ್ಲಕತ್ತೀರಲ್ಲ, ಈ ಬ್ಲೌಸ್ಗೆ ನಾನು
300 ರೂಪಾಯಿ ಚಾರ್ಜನ್ನು ಮಾಡಿದ್ನಿ. ಯಾಕಂತಂದ್ರೆ ಹಳ್ಳಿ ಕಡೆ ತುಂಬಾ ಬ್ಲೌಸ್ ರೇಟ್ ಕಡಿಮೆ ಅಂತ ಹೇಳ್ಬೋದು. ಇದನ್ನ ಸಿಟಿ ಒಳಗೆ ಅಂತಂದರೆ ತುಂಬಾ ಅಮೌಂಟ್ ಮಾಡ್ತಾರೆ. ಹಾಗೆ ಸ್ಲೀವ್ಗೆ ಈ ರೀತಿಯಾಗಿ ಡಿಸೈನ್ ಮಾಡಿಬಿಟ್ಟು ಈ ರೀತಿಯಾಗಿ ಬ್ಲೌಸ್ ಅಂದರೆ ನಾನು ಬ್ಲೌಸ್ ಸ್ಟಿಚಿಂಗ್ ಜೊತೆಗೆ ಅದರದ್ದು ಅಮೌಂಟ್ ಕೂಡ ನಿಮಗೆ ನಾನು ತಿಳಿಸ್ಲತ್ತೀನಿ. ಹಳ್ಳಿ ಕಡೆ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡ್ತಾನಲ್ಲ ಇದು ಎಲ್ಲ ಬ್ಲೌಸ್ ಯಾವ ರೀತಿಯಾಗಿ ನಿಮ್ಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ಬ್ಲೌಸ್ ಇದು ಕೂಡ ಕಂಪ್ಲೀಟ್ ಆಯಿತು. ಇದೇ ಒಂದು ಬ್ಲೌಸ್ ಇದು ಫಿಟ್ಟಿಂಗ್ ಕೂಡ ಕರೆಕ್ಟ್ ಆಗಿತ್ತು. ಇದೇ ಒಂದು ಮೆಜರ್ಮೆಂಟ್ ಇರ್ತಕ್ಕಂತಹ ಬ್ಲೌಸು ಇನ್ನೊಂದು ಬ್ಲೌಸನ್ನು ನೀವು ಸ್ಟಿಚಿಂಗ್ ಮಾಡಿಕೊಡ್ರಿ ಅಂತ ಹೇಳ್ಯಾರ. ಅದನ್ನು ಕೂಡ ಕಟ್ಟಿಂಗ್ ಮಾಡುವಾಗ ಅಥವಾ ಸ್ಟಿಚಿಂಗು ಎರಡೂ ವಿಡಿಯೋನ ನಾನು ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಏನೈತಲ್ಲ ಇದು ಕೂಡ ನೋಡಿರಿ, ಇದನ್ನು ಕೂಡ ನೀನೇ ಸ್ಟಿಚ್ ಮಾಡಿಕೊಟ್ಟಿನಿ. ಅದು 2 ಬ್ಲೌಸ್ ಏನೈತಲ್ಲ ಆ ಒಬ್ಬರು ಕಸ್ಟಮರ್ದು 5 ಬ್ಲೌಸ್ ಆದವು. ಅಂದರೆ ಟೈಮ್ ಸಿಕ್ಕಾಗ ಸಂಜೆ ಟೈಮ್ ಆಗಿರ್ಬೋದು, ಮಧ್ಯಾಹ್ನ ಟೈಮ್ದಾಗ ಆಗಿರ್ಬೋದು, ಮಾರ್ನಿಂಗ್ ಟೈಮಲ್ಲಿ ಬ್ಲೌಸ್ ಕಟಿಂಗ್ ಮಾಡಿ ಇಡೋದಾಗಿರಬೇಕು. ಈ ರೀತಿಯಾಗಿ ಕಟಿಂಗ್ ಮಾಡ್ತಿರ್ತೀನಿ. ಈ ಬ್ಲೌಸ್ ಏನೈತಲ್ಲ ಇದು ಕಟೋರಿ ಬ್ಲೌಸು. ಇದು ಬೇರೆ ಕಸ್ಟಮರ್ದ. ಇದು ಯಾವುದೇ ರೀತಿಯಾಗಿ ಡಿಸೈನ್ ಇಲ್ಲ ಏನಿಲ್ಲ, ಪ್ಲೇನ್ ಮತ್ತು ಸಿಂಪಲ್ ಸಾರಿ ಆಗಿರೋದ್ರಿಂದ ಈ ರೀತಿಯಾಗಿ ಕಟೋರಿ ಬ್ಲೌಸ್ನ ಸ್ಟಿಚಿಂಗ್ ಮಾಡಿಕೊಡ್ರಿ ಅಂತ ಹೇಳಿದರು. ಈ ರೀತಿಯಾಗಿ ಶಾರ್ಟ್ ಸ್ಲೀವ್ ಇಟ್ಟು ಸ್ಟಿಚಿಂಗ್ ಮಾಡಿಕೊಡು ಅಂತ ಹೇಳಿದರು. ಫಿಟ್ಟಿಂಗ್ ಕೂಡ ತುಂಬ ಕರೆಕ್ಟಾಗಿ ಬಂದಿತ್ತು. ಹೀಗಾಗಿ ಏನೈತಲ್ಲ ಕಸ್ಟಮರ ರೆಗ್ಯುಲರಾಗಿ ನನ್ನ ಹತ್ರನ ಬ್ಲೌಸನ್ನು ಸ್ಟಿಚಿಂಗ ಮಾಡಿಸ್ತಾರೆ. ಇದೇ ಮೆಜರ್ಮೆಂಟ್ ಏನೈತಲ್ಲ ಇನ್ನೂ 2 ಬ್ಲೌಸ್ ಅವ. ಇವರು ಕೂಡ 3 ಬ್ಲೌಸನ್ನು ಸ್ಟಿಚಿಂಗ್ ಮಾಡಿಸ್ಲಾಕ ಹಾಕಿದ್ರು. ಹಾಗೆ ಇದೇನೈತಲ್ಲ ಪೈಪಿಂಗ್ ಮಾಡಿದ್ನಿ. ಅದೇ ಒಂದು ಸಾರಿ ಒಳಗೆ ಏನೈತಲ್ಲ ಅದನ್ನ ಪೈಪಿಂಗ್ ಮಾಡಿದ್ನಿ. ಒಬ್ಬೊಬ್ರು ಏನೈತಲ್ಲ ಈ ಗೋಲ್ಡನ್ ಕಲರ್, ಕಾಪರ್ ಕಲರ್ ಈ ರೀತಿಯಾಗಿ ಮ್ಯಾಚ್ ಆಗ್ತಿತ್ತು ಅಂತಂದರೆ ಸ್ಟಿಚಿಂಗ್ ಮಾಡಿಸ್ತಾರೆ. ಇವಾಗ ಸಾರಿ ಒಳಗೆ ಏನೈತಲ್ಲ ಅದೇ ಏನೈತಲ್ಲ ಪೈಪಿಂಗ್ನ ಮಾಡಿದ್ನಿ. ಯಾವುದು ಲೇಸ್ ಅದು ಬೇಡ, ಸಿಂಪಲ್ ಸಾರಿ ಆಗಿರೋದ್ರಿಂದ ಬೇಡ ಅಂಥೇಳಿ ಅದೇ ರೀತಿಯಾಗಿ ಪೈಪಿಂಗ್ ಮಾಡಿಕೊಡು ಅಂತ ಹೇಳಿದರು. ಅದೇ ರೀತಿಯಾಗಿ ಪೈಪಿಂಗ್ ಮಾಡಿ ನಾನು ಬ್ಲೌಸ್ನ ಸ್ಟಿಚಿಂಗ್ ಮಾಡಿದೆ. ಫಿಟ್ಟಿಂಗ್ ಕೂಡ ತುಂಬ ಕರೆಕ್ಟಾಗಿ ಬಂದಿತ್ತು. ಇವಾಗ ಇದು ಬ್ಲೌಸ್ ಏನೈತಲ್ಲ ಇದಕ್ಕೂ ಕೂಡ ಅಮೌಂಟ್ ಹೇಳಿದ್ನಲ್ಲ 120 ರುಪೀಸನ್ನು ಇದಕ್ಕೂ ತೊಗೊಳ್ತೀನಿ. ಲೈನಿಂಗ್ ಏನೈತಲ್ಲ ಕಸ್ಟಮರ ಕೊಟ್ಟಿದ್ರು. ಇಲ್ಲ ಅಂತಂದರೆ ನನಗಷ್ಟೇ ಹಾಕಿ ಸ್ಟಿಚಿಂಗ್ ಮಾಡ್ರು ಅಂತಂತ ಹೇಳಿದ್ರು ಅಂತಂದ್ರೆ ಅದರದ್ದು ಅಮೌಂಟ ಬೇರೆ ತೊಗೊಳ್ತೀನಿ. ಇದು ಅವ್ರದ್ದೇ ಕಸ್ಟಮರ್ದು. ಇದು ಸ್ಯಾರಿ ಒಳಗಿಂದ ಬ್ಲೌಸ್ ಇದು ಕೂಡ ಕಟೋರಿ ಬ್ಲೌಸ್. ಯಾವುದೇ ರೀತಿಯಾಗಿ ಲೇಸ್ ಬೇಡ, ಸಿಂಪಲ್ಲಾಗಿ ಸ್ಟಿಚಿಂಗ್ ಮಾಡಿಕೊಡ್ರಿ ಅಂತ ಹೇಳಿದರು. ಮತ್ತು ಏನೈತಲ್ಲ ಅವರು ಜಾಸ್ತಿ ಪ್ಲೇನ್ ಸಾರಿ ಆಗಿದ್ವು ಅಂತಂದರೆ ಡೋರಿನ ಅವ್ರು ಹಾಕೊಳ್ಳೋಂಗಿಲ್ಲ. ಅಂದರೆ ಶೋಲ್ಡರ್ ಕೂಡ ಡ್ರಾಪ್ ಆಗೋಂಗಿಲ್ಲ. ಹೀಗಾಗಿ ಪ್ಲೇನ್ ಬ್ಲೌಸ್ ಏನೈತಲ್ಲ ಜಾಸ್ತಿ ಡೋರಿ ಇಟ್ಟು ಅಟ್ಯಾಚ್ ಮಾಡೋಂಗಿಲ್ಲ. ಈ ಕಸ್ಟಮರ್ಗೆ ಏನೈತಲ್ಲ ನಾನು ಹಾಗೆ ಆ ಬ್ಲೌಸನ್ನು ಸ್ಟಿಚಿಂಗ ಮಾಡಿ ಕೊಡ್ತೀನಿ. ಇದು ಕೂಡ ಏನೈತಲ್ಲ ನಾನು 120 ರುಪೀಸನ್ನು ಇದಕ್ಕೂ ಅಮೌಂಟ್ ಮಾಡಿದ್ದೀನಿ. ಲೈನಿಂಗ್ ಕೂಡ ಕಸ್ಟಮರ ಕೊಟ್ಟಿದ್ರು. ಇದಾದ ನಂತರ ಇನ್ನೂ ಒಂದು ಇದು ಬ್ಲೌಸ್ ನೋಡಿರಿ, ಇದು ಕೂಡ ಅವ್ರದ್ದು ಬ್ಲೌಸ್. ಇದು ಸಿಂಪಲ್ ಇದ್ರೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಸ್ಯಾರಿ ಒಳಗಿಂದ ಸಾರಿ ಕೂಡ ತುಂಬ ಮಸ್ತ್ ಇತ್ತು. ಅದನ್ನು ಕೂಡ ನಾನು ಪಿಕೋ ಹಾಕಿ ಕೊಟ್ಟಿದ್ನಿ. ಇದು ಕೂಡ ನೋಡ್ತಾ ಇದ್ದಿರಲ್ಲ ಫಿಟ್ಟಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಇದಕ್ಕೂ ಕೂಡ ಏನು ಡೋರಿ ಅದು ಅಟ್ಯಾಚ್ ಮಾಡಿಲ್ಲ. ನಾನು ಸಿಂಪಲ್ಲಾಗಿ ಯಾವುದೇ ಲೇಸ್ ಇರಲಾರ್ದೆ ರೌಂಡ್ ನೆಕ್ ಇಟ್ಟು ನಾನು ಸ್ಟಿಚಿಂಗ್ ಮಾಡಿಕೊಟ್ಟಿದ್ನಿ. ನೋಡಿದ್ರಿ ಅಲ್ವಾ, ಹಳ್ಳಿ ಸೈಡ ಈ ರೀತಿಯಾಗಿ ಬ್ಲೌಸ್ ಅಮೌಂಟ್ ಇರ್ತೈತಿ. ಏನು ಮಾಡೋಕ್ಕಾಗಂಗಿಲ್ಲಲ್ಲ, ಎಷ್ಟೇ ಅಮೌಂಟ್ ಈ ರೀತಿಯಾಗಿ ಬ್ಲೌಸ್ಗಳನ್ನ ಸ್ಟಿಚಿಂಗ್ ಮಾಡಿದ್ರು ಕೂಡ ಅಮೌಂಟ ಕಡಿಮೆನ ಅಂತ ಹೇಳ್ಬೋದು. ಏನು ಮಾಡೋಕ್ಕಾಗಂಗಿಲ್ಲಲ್ಲ, ಆದಷ್ಟು ಫ್ರೀ ಟೈಮ್ ಒಳಗೆ ಇರಲಿ ಅಂಥೇಳಿ ಸ್ಟಿಚಿಂಗ್ ಮಾಡಿರ್ತೀವಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಈಗ ಹುಡುಗರ್ನ ನನ್ನ ಅಲ್ಲಿ ಮಾನ್ಯ ಇದ್ದು ನೋಡು, ಅಲ್ಲಿ ಇಬ್ಬರು ತಂಗಿಗಳಿದ್ರು ನೋಡು, ಆಕಿನ ಅವ್ರಿಬ್ಬರನ್ನ ಹುಡ್ಕೊಂಡು ಹೋಗ್ಯ ಕೇಳಿಕೆಲ್ಲ ಅದು ಬ್ಯಾಡ್ ತೋರ ಹುಡುಕೇನಿ ಯಾಕೆ ಹೊಡೆದ್ರೆ ಆಕಿಗೆ ಏನು ಹೋಗಲ್ಲ. ಹೆಂಗ ನಿಮ್ಮ ಕ್ರಿಕೆಟ್ ಟೀಮ್ ಯಾವ್ದು? RCB ಏಮಯ್ಯ ಕಟ್ ನೋಡ್ಲ. ಹಾಂ
ಅಕ್ಕೂರು ಹೋಗಿತ್ತು ಕೈಗಾರ ಬಡದೇ ಆಗ್ಬಿಟ್ಟಿತ್ತು. ನಿಮ್ಮ ಟೀಮ್ದಾಗ ಯಾರ್ಯಾರು ಬ್ಯಾಟಿಂಗ್ ಮಾಡ್ತಾರೆ? ಬುಮ್ರಾ ರೋಹಿತ್ ಶರ್ಮಾ ಚಂದ ಹಿಂಗೆ ಕ್ಲಿಯರ್ ಅನ್ಲ ಬುಮ್ರಾ ಉಣ್ತಾವ. ನಿಮ್ಮ ಟೀಮ್ದಾಗ ಯಾರ್ಯಾರು ಬ್ಯಾಟಿಂಗ್ ಮಾಡ್ತಾರೆ? ಹಾರ್ದಿಕ್ ಪಾಂಡ್ಯ ಹಾರ್ದಿಕ್ ಹಾಂ ಮತ್ತು ಬುಮ್ರಾ ಮತ್ತು ರೋಹಿತ್ ಶರ್ಮಾ ಅಷ್ಟು ಮಂದಿ. ನಿನಗೆ ಯಾರು ಇಷ್ಟ ಅದ್ರಾಗ? ನಂಗೆ ಹಾರ್ದಿಕ್ ಪಾಂಡ್ಯ ಇಷ್ಟ. ಹಾಂ ಮುತ್ತೆ ಅಲ್ಲೋ ಹಾರ್ದಿಕ್ ಪಾಂಡ್ಯ ಹ್ಞೂ ಹಾರ್ದಿಕ್ ಪಾಂಡ್ಯ 6 ಹೊಡ್ದ. ನೋಡಿ ನೋಡಿ ಹಾಂ ಹಾಂ ನೋಡಿ